ಏನು ಅಂತ ನಮಗೆ ಮಂಗಳವಾರ ಗೊತ್ತಾಯ್ತು. ನಮಗೆ ಮಂಗಳವಾರ 9:30 ನಮ್ಗೆ ಗೊತ್ತಾಯ್ತು. ನಾಗಮ್ಮ ಅವರು ನಮ್ಮ ತಮ್ಮ. ಏನು ಹೆಸರು ಅವ್ರದ್ದು? ಅವರು ಇವನು ವೆಂಕಟೇಶ ಅಂತ, ವೆಂಕಟಸ್ವಾಮಿ ಅಂತ. ಏನಾಗಿತ್ತವ ಅವ್ರಿಗೆ ಈ ಥರ ಇದು ಹೆಂಡ್ತಿಗೆ ಊರಿಗೆ ಅಲ್ಲಿ ಅದ್ಯಾವುದೋ ಊರು ಕರ್ಕೊಂಡೋಗಿದ್ರು. ಕರ್ಕೊಂಡೋಗ್ಬಿಟ್ಟು ಆ ಊರ ಹೆಸರು ನಂಗೆ ಬರಲ್ಲ ನನಗೆ. ಆ ಊರು ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಚಿರತೆ ಹಿಡ್ಕೊಂಡು ಹೊಂಟೋಗೈತೆ ನಿನ್ನ ತಮ್ಮನ್ನ ಬಾಕ ಅಂತ 9:30 ಫೋನ್ ಮಾಡಿದ್ರು. ನಾನು ಇತ್ಕೊಂಡು ಯಾವ ಚಿರತೆ ಹಿಡ್ಕೊಂಡೋಗಿಲ್ಲ, ಏನು ಹಿಡ್ಕೊಂಡೋಗಿಲ್ಲ, ನೀನೇನೋ ಮಾಡಿದ್ದೆ ಕಣವ, ಬತ್ತೀನಿ ಇರು ಅಂತ ನೈಸಲ್ಲೇ ಮಾತಾಡಿದೆ ನಾನು. ಅಲ್ಲಿಗೆ ಹೋದ್ಮೇಲೆ ಹೋಯ್ತಾನೆ ಅಕ್ಕ ನೀನು ಇಲ್ಲಿ ಚಿರತೆ ಇರೋ ಜಾಗಕ್ಕೆ ಬರಬೇಡ, ಸ್ಟೇಷನ್ ಹತ್ರ ಬಂದ್ಬಿಟ್ಟು ನನಗೆ 15 ಲಕ್ಷ ಕೊಡ್ತಾರೆ, ಪೊಲೀಸರ ಕೊಟ್ಬಿಟ್ಟು ಹೊಂಟೋಗೋಣ ನಾವು ಅಂತಂದು. ಬಂದರೆ ಮಾತ್ರ ಹಿಂಗೆ ತುಳ್ದಾಕ್ಬಿಡ್ತೀನಿ, ನೀನು ಅಲ್ಲಿ ಬಂದರೆ ನಿನ್ಗೇನಾರ ಬೇಕಾ ಏಟು ಗಿಟು, ಬತ್ತೀನಿ ನೀನು ಇರೋ ಜಾಗಕ್ಕೆ ಬತ್ತೀನಿ ಇರು ಅಂತಂದೆ. ಆಯಿತು ಬಾಕಾದ್ರು. ಆಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಸ್ಟೇಷನ್ ಹತ್ರ ಮೇಡಮ್ನ ಹತ್ರ ಹೇಳ್ದಂಗೆ ಹಿಂಗೆ ಹೇಳ್ತಾವ್ರೆ ಮೇಡಮ್ ಅಂತ. ಅಲ್ಲೋಗಿದ್ದು ವಿಷ ಹಾಕಿ ಸಾಯಿಸವಳೆ. ಅದು ಹೆಂಗೆ ಗೊತ್ತಾಯ್ತು? ಅವರೇ ಪೊಲೀಸರೇ ಹೇಳಿದ್ರು ನಮಗೆ. ಇವಾಗ ವಿಷ ಹಾಕಿ ಇಟ್ಟು ಕಲಿಸ್ಬಿಟ್ಟು ಗಿಡಕ್ಕೆ ಹೊಡಿತಾರಲ್ಲ ಔಷಧಿ, ಅದು ಹಾಕಿ ಕಲಸಿ ಊದವಳಂತೆ. ಅವಳೇ ಹೇಳಿದ್ಲಂತೆ. 2 ಬಿಗದ ಮೇಲೆ ಅವರೇ ಊದಿ ಇದು ಮಾಡವ್ರೆ. ಆ ಥರ ಮಾಡವ್ರೆ ಸರ್, ಅಷ್ಟೇ ನಮಗೆ. ಅಂದ್ರೆ ಈಗ ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತವ? ಮದುವೆ ಆಗಿತ್ತು 25 ವರ್ಷ ಆಗಿತ್ತು ಸರ್. 25 ವರ್ಷ. ಇವ್ರ ಮಗ ದೊಡ್ಡ ಮಗ, ಚಿಕ್ಕ ಮಗ ಅಲ್ಲವ್ರೆ ಮನೆ ಊರೆಲ್ಲ. ಇಬ್ರು ಗಂಡು ಮಕ್ಕಳು. ಗಂಡನ ಮೇಲೆ ಯಾಕೆ ಅಷ್ಟಿದು? ಏನು ಅವಳಿಗೆ ಒಂಥರ ಚೆಂಗ್ಲು ಒಂದು ಸ್ವಲ್ಪ ಇತ್ತು, ಚೆಂಗ್ಲಿತ್ತು ಅವಳಿಗೆ. ಬೇರೆ ಗಂಡಸೂರ ಮೇಲೆ ಚೆಂಗ್ಲು ಇತ್ತು. ನಾನು 2 ಸತಿ ಪತ್ತೆ ಮಾಡಿ 2 ಸತಿ ಇದು ಮಾಡಿ ಅವಳು ಬುದ್ಧಿ ಹೇಳಿ ಊರು ಕಳಿಸಿದ್ದೆ. ಇನ್ನು 3ನೇ ಸತಿಗೆ ಈ ಥರ ಮಾಡವಳೆ.